ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿಲ್ಲ. ಈಗ ಟೈಮ್ ಒಂದು 5:30 ಆಗೈತಿ ಸಂಜೆ ಮುಂದೆ. ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡೀನಿ. ಇವತ್ತು ಗೌರಿ ಹುಣ್ಣಿಮೆಲ್ಲ, ಹಂಗಾಗಿ ರಂಗೋಲಿ ಎಲ್ಲ ಹಾಕಿ ಅವ್ರ ತಾತ ಆರತಿ ಗೊಂಬಿ ತೊಗೊಂಡು ಬಂದಾರೆ, ಸಕ್ರೆ ಗೊಂಬಿ. ಅದನ್ನ ತೊಗೊಂಡು ದೇವ್ರಿಗೆ ಹೋಗ್ಬರ್ಬೇಕು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಚಂಪು ಎದ್ದಾಳ. ಹಾಯ್ ಚಂಪು, ಸ್ಮೈಲ್ ಸ್ಮೈಲ್ ಬೇಬಿ. ಎದ್ದಾಳಕಿನ ಅವ್ರನ್ನೂ ರೆಡಿ ಮಾಡಬೇಕು. ಟಿಂಪು ಚಲೋ ಹೊತ್ನಾಗ ಆಟ ಆಡತ್ತಿದ್ಲ. ಆಕಿನ ಕೆಳಗೆ ಹಾಕಿ ಈಕಿನ ಒಂದಿಟ್ಟು ರೆಡಿ ಮಾಡ್ಬೇಕು ಅಂದ್ಕೊಂಡ್ವಿ. ಆಕೆಗೆ ಹಲ್ಲು ಜಗಲಿ ಹಾಕ್ಯಾವು, ಹಂಗಾಗಿ ಏನು ಬೇಕಾದನ್ನು ತಿನ್ನತ್ತಾರ ಅವರು. ಒಂದು ಸ್ವಲ್ಪ ಟೀಚಿಂಗದ್ದು ಒಂದು ಸ್ವಲ್ಪ ಐಟಮ್ಸ್ ತರಿಸ್ಬೇಕು, ಇನ್ನೂ ತರಿಸಿಲ್ಲ. ಸೊ ರಂಗೋಲಿ ಹಾಕ್ತಿದ್ದೀನಿ ನಾನು ಹೊರಗೆ. ಸಂಜೆ ಮುಂದೆ ಹಾಕಾತೀನಿ, ಮುಂಜಾನೆ ಏನು ಹಾಕಿಲ್ಲ. ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಇನ್ನು ದೇವ್ರ ಪೂಜೆ ಎಲ್ಲ ಮಾಡಬೇಕು ಅಂದ್ಕೊಂಡಿನಿ. ಅಲ್ಲಿ ನಮ್ಮ ಕಡೆ ಗೌರಿ ಹುಣ್ಣಿಮೆ ಅಂತಂದ್ರೆ ಅವ್ರಿ ಹೂವು ಮತ್ತು ಅಣ್ಣಿ ಹೂವು ಎಲ್ಲ ತೊಗೊಂಡು ಬರ್ತಾರೆ. ಮತ್ತು ಹಾಡು ಆಡ್ತಾರೆ, ಒಂದು 5 ಹಾಡು ಆಡ್ಕೊತ ಬೆಳಗಕ್ಕೆ ಹೋಗ್ತಾರೆ. ಅಲ್ಲಿ ಆಚರಿಸೋ ಪದ್ಧತಿನ ಬೇರೆ, ಇಲ್ಲಿ ಆ ಥರ ವೈಬ ಇಲ್ಲ. ಗೌರಿ ಹುಣ್ಣಿಮೆ ಅಂದರೆ ಅಲ್ಲಿ ಸಣ್ಣ ಸಣ್ಣ ಹುಡುಗಿಯರೆಲ್ಲರೂ ಸೀರೆ ಉಟ್ಕೊಳ್ಳೋದಿತ್ತು, ಡ್ರೆಸ್ಸಸ್ ಚಂದನ ಡ್ರೆಸ್ ಹಾಕ್ಕೊಳ್ಳೋದಿತ್ತು. ಗೌರವ ನೀಡ್ತಾರೆ, ಅಲ್ಲಿ ಮಣ್ಣಿಂದ ಮಾಡಿದ ಗೌರವ ನೀಡ್ತಾರೆ. ಆ ಗೌರವ್ಗೆ ಹೋಗಿ ಅಣ್ಣಿ ಹೂವು ಮತ್ತು ಒಣಮ್ರಿ ಹೂವು ಎಲ್ಲ ಹಾಕಿ ಬೆಳಗ್ಗೆ ಬರೋದ ಒಂಥರ ಮಜಾ ಬೇರೆ. ಬಟ್ ಇಲ್ಲಿ ಆ ಥರ ವೈಬ್ ಇಲ್ಲ. ಇಲ್ಲಿ ಏನಂತಂದರೆ ಯಾರೂ ಸೆಲೆಬ್ರೇಟೇ ಮಾಡಲ್ಲಂತ. ಜಸ್ಟ್ ಯಾರ್ದು ಎಂಗೇಜ್ಮೆಂಟ್ ಆಗಿರುತ್ತಲ್ಲ ಅವ್ರಿಗೆ ಮಾತ್ರ ತೊಗೊಂಡು ಬರ್ತಾರಂತ. ಏನೋ ಒಂದೊಂದು ಊರ ಕಡೆ ಒಂದೊಂದು ಥರ ಇರುತ್ತೆ. ಎಲ್ಲಿ ಯಾವ್ದು ಬರುತ್ತಲ್ಲ ಆ ಥರ ಹೋಗೋದಷ್ಟ. ಫಸ್ಟು ನನಗೂ ಹಂಗೆ ಅನ್ನಿಸ್ತು. ಬಟ್ ಎಲ್ಲ ಇದ್ದಿದ್ರಲ್ಲೇ ಮಾಡ್ಕೊಂಡು ಬಂದ್ವಿ. ತೊಗೊಂಡು ಬಂದಾರ ಅಪ್ಪಾಜಿ ಅಂತಂದು. ನಮ್ಮ ಕಡೆ ಅಲ್ಲಿ 5 ದಿನ ಬೆಳಗ್ತಾರೆ. ಮತ್ತು ಗೌರವನ ತೊಗೊಂಡು ಬಂದು ಇಟ್ಟು ಒಬ್ರ ಮನೆ ಅಂತಂದಿರ್ತ. ಪ್ರತಿ ವರ್ಷ ಒಬ್ರ ಮನೆಯೊಳಗೆ ಕುಂದ್ರೋದಿರುತ್ತೆ. ಕುಂತಿದ್ದ ಮನೆಯೊಳಗೆ ಹೋಗಿ ಆರತಿ ತೊಗೊಂಡು ಬೆಳಗೋದಾಯ್ತು, ಹಾಡೋದಾಯ್ತು. ಅಲ್ಲೇ ಕೂತ್ಕೊಂಡು ಊಟ ಇದ್ದರೆ ಊಟ ಮಾಡ್ಕೊಂಡು ಲಾಸ್ಟ್ನೇ ದಿನ ಊಟ ಮಾಡ್ಕೊಂಡು ಬರೋದಾಯ್ತು. ಒಂಥರ ಒಂದೊಂದು ಊರೊಳಗೆ ಒಂದೊಂದು ಥರ ಇರುತ್ತೆ. ಬಟ್ ಹಾಂ ಚಂಪು ಸ್ಮೈಲ್. ನಮ್ಮ ಚಂಪು ಅಂತೂ ಫುಲ್ ಖುಷಿ ಇವತ್ತು. ಫುಲ್ ಖುಷಿ ಅಲ್ಲ ಬೇಬಿ ನೀನು? ಹೌದಲ್ಲ, ಫುಲ್ ಖುಷಿ. ವೈಟ್ ಅವ್ರ ಡ್ಯಾಡಿ ಹಾಕು ಅಂತಂದರು, ಮತ್ತು ಅವ್ರ ಚಿಕ್ಕಿ ಹಾಕಂದ್ರು. ಅವರು ತಾತ 2 ಥರದ ಡ್ರೆಸ್ ತೊಗೊಂಡು ಬಂದಿದ್ರು. ವೈಟ್ ಎಲ್ಲರೂ ಇಷ್ಟಪಟ್ಟರು ಅಂತ, ಹಂಗಾಗಿ ವೈಟ್ ಹಾಕಿದ್ನಿ. ವೈಟ್ ಬ್ಯಾಂಗಲ್ಸ್ ತೊಗೊಂಡಿದ್ನಿ. ವೈಟ್ ಬ್ಯಾಂಗಲ್ಸು, ವೈಟ್ ಡ್ರೆಸ್ಸು, ವೈಟ್ ಏರ್ ಬ್ಯಾಂಡು, ಫುಲ್ ವೈಟ್ ಆ್ಯಂಡ್ ವೈಟ್ ಇವತ್ತು ನಮ್ಮ ಫ್ಯಾಮ್ಲಿ ಎಲ್ಲ. ಏನೋ ಒಂಥರ ಖುಷಿ ಆಯಿತು. ಆದರೆ ಅಲ್ಲಿ ಏನಂತಂದರೆ ಸ್ವಲ್ಪ ಲೈಟಿನ ಪ್ರಾಬ್ಲಮ್ಮು, ಮತ್ತು ರಾತ್ರಿ ಕತ್ಲಲ್ಲ, ಹಾಗಾಗಿ ವಿಡಿಯೋ ಕ್ಲಿಯರ್ ಇಲ್ಲ ಅನ್ಕೋತೀನಿ ನೋಡಿದಾಗ. ಆದಷ್ಟು ಟ್ರೈ ಮಾಡಿದ್ದೀನಿ. ನಮ್ಮ ವಿಡಿಯೋಗ್ರಾಫರ್ ಅಂತೂ ನೋಡೋಂಗೆ ಇಲ್ಲ. ಹಿಂಗಿಡಿ ಹಂಗಿಡಿ ಹೇಳಿಸಿ ಮಾಡಿಸಿ ಲಾಗಿಗೋಸ್ಕರ ಕಷ್ಟಪಟ್ಟು ಮಾಡಿದ್ವಿ. ಅಂದರೂ ಫೈನಲಾಗಿ ಹೆಂಗೋ ಒಂದು ಬಂದೈತಿ. ಸಿಂಪಲಾಗಿ ರಂಗೋಲಿನ ಹಾಕಿದ್ದೆ. ರಂಗೋಲಿ ಅದೇ ಕಲ್ಕೊಳತ್ತೀನಿ ಇವಾಗ. ಸುಮ್ಮ ತಿಳ್ದಂಗೆ ಹಾಕ್ಬಿಡೋದು. ಒಂದು ಸ್ವಲ್ಪ ಗೌರಿ ಹುಣ್ಣಿಮೆಲ್ಲ ದೊಡ್ಡದು ಹಾಕಬೇಕು ಅಂತ. ಸೊ ಈ ಥರ ಹಾಕಿದೆ. ಫೈನಲಾಗಿ ರಂಗೋಲಿ ಹಾಕಿ ಇನ್ನೇನು ದೇವ್ರ ಪೂಜೆ ಮಾಡಬೇಕು ಅಂತ ಹೋದೆ. ದೇವ್ರ ಪೂಜೆನೂ ಮಾಡಿದೆ. ಈ ದಾಸವಾಳ ಹೂವು ಇತ್ತು, ಅದನ್ನ ದೇವ್ರ ಪೂಜೆಗೆ ಇಟ್ಟಿದ್ದು. ಇನ್ನು ಆರತಿ ಬರೀ ಆರತಿ ತೊಗೊಂಡು ಬಂದಿದ್ದು. ಸೊ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಆರತಿನ ತೊಗೊಂಡು ಬಂದಾರ. ನಮ್ಮಮ್ಮ ಹೆಂಗೆ ಪ್ಯಾಕ್ ಮಾಡಿ ಕಳ್ಸ್ಯಾರಲ್ಲ ಹಂಗೆ ಇಟ್ಟಿನಿ, ನಾನು ತೆಗ್ಯಾಕೆ ಹೋಗಿಲ್ಲ. ನಮ್ಮ ಚಂಪುದು ಡೆಂಪುದು ಡ್ರೆಸ್ಸು ಫುಲ್ ಫ್ಲವರ್ ಥರ ಐತಿ, ಭಾರಿ ಐತಿ. ಸ್ಮೂತ್ ಐತಿ ಬಟ್ಟೆ, ಮತ್ತು ಒಂಥರ ಐತಿ ಬ್ರ್ಯಾಂಡೆಡ್ ಕ್ವಾಲಿಟಿ ಥರ. ಅಷ್ಟು ಚೆಂದ ಐತಿ. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತಾನ. ಫುಲ್ ಫ್ಲವರ್ ಐತಿ. ಬಟ್ಟೆ ಸ್ಮೂತ್ ಐತಿ, ಚೆಂದ ಐತಿ. ಅಂದರೆ ಮಕ್ಕಳಿಗೆ ಬಟ್ಟೆ ಸ್ಮೂತನ್ನು ಹಾಕಿದ್ರೆ ಸ್ವಲ್ಪ ಕಂಫರ್ಟೇಬಲ್ ಅನ್ಸುತ್ತೆ. ಅಂದರೆ ಈಗ ನೈಟ್ ಆಗೈತಲ್ಲ, ಒಂದು ಸ್ವಲ್ಪ ನಿದ್ದೆ ಮಾಡೋ ಟೈಮು. ಬಡ ಹೋಗಿ ಬಡ ಬರಬೇಕು ಅಂದ್ಕೊಂಡೀವಿ. ಆರತಿ ಇಡಾತೀನಿ ನಾನು. ಸೊ ಅವ್ರಿಗೊಂದು ನೆಕ್ಲೆಸ್ ಹಾಕಿದ್ದೆ, ಬಟ್ ಅದು ಜಾಸ್ತಿ ದೊಡ್ಡದು ಅನಿಸ್ತು. ಹಂಗಾಗಿ ತೆಗೆದುಬಿಟ್ರೆ ಆಯಿತು ಅಂದ್ಕೊಂಡು ತೆಗಿತೀನಿ.
ನಿದ್ದೆ ಜಾಸ್ತಿ ಬರತ್ತಿತ್ತು ಅವ್ರಿಗೆ, ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬರ್ಬೇಕಂದ್ವಿ. ದೂರ ಇಲ್ಲ, ಇಲ್ಲೇ ಐತಲ್ಲ, ನಮ್ಮ ಮನೆ ಮುಂದೆ ಐತಿ, ಒಂದೇ ಮನೆ ದಾಟಿ ಐತಿ. ಹಂಗಾಗಿ ಇಲ್ಲೇ ಹೋಗಿ ಬರಬೇಕು ಅಂತಂದು ರೆಡಿ ಮಾಡಿದ್ನಿ. ಆರತಿ ಇಡತ್ತಿ. ನಮ್ಮ ಅಪ್ಪಾಜಿ ಫಸ್ಟ್ ಇದಲ್ಲ ಇವ್ರದ್ದು, ಹಾಗಾಗಿ 2.5 kg ಆರತಿ ತೊಗೊಂಡು ಬಂದಾರ ಅಂತ ಅಂದೆ ನಾನು. 2.5 kg ಏನು ಬೆಳಗ್ತಾರೆ ಇನ್ನು ನನ್ನ ಮಕ್ಕಳು, ಸುಮ್ಮನೆ ಮತ್ತೆ ತರುವಂತಾಳ ಅಂತ. ಬಟ್ ಇರಲಿ ಅಂತಂದು ತೊಗೊಂಡು ಬಂದರು. ಮತ್ತು ಎರಡು ಜೋಡಿ ಡ್ರೆಸ್ ತೊಗೊಂಡು ಬಂದಾರ. ಎಷ್ಟು ಚೆನ್ನಾಗಿ, ಎಷ್ಟು ಚಲೋ ಐತದ ಡ್ರೆಸ್, ಅಷ್ಟು ಚಂದ ಅದಾವು ಎರಡು. ಅದನ್ನು ಯಾವಾಗ ಹಾಕ್ತೀನಿ, ಹೇಳ್ತೀನಿ ಯಾವಾಗ ಹಾಕಿದಾಗ. ಹಂಗೆ ಹಿಡಿಬಾರ್ದು, ಚಂದ ಗೊತ್ತು. ಸೊ ಚಿಕ್ಕಿನೂ ವೈಟ್ ಆ್ಯಂಡ್ ಸೊ ಅಷ್ಟ್ರು ವೈಟ್ ಆ್ಯಂಡ್ ವೈಟ್ ಇವತ್ತು ಇಲ್ಲೇ ಐತಿ ಮನೆ ಬಾಜು, ಇಲ್ಲೇ ಕಾಣಿಸುತ್ತೆ, ದೂರಿಲ್ಲ. ಅಲ್ಲೇ ಲೈಟ್ ಕಾಣಿಸುತ್ತಲ್ಲ, ಅಲ್ಲೇ ಹೋಗೋದು. ಹೋಗೋಣ ಬರ್ರಿ ಇವಾಗ. ಚಂಪು ಸ್ಮೈಲ್ ಸ್ಮೈಲ್ ಚಂಪು. ಸೊ ಅಷ್ಟ್ರು ವೈಟ್ ಆ್ಯಂಡ್ ವೈಟ್ ಇವತ್ತು ಇಲ್ಲೇ ಐತಿ ಮನೆ ಬಾಜು, ಇಲ್ಲೇ ಕಾಣಿಸುತ್ತೆ, ದೂರಿಲ್ಲ. ಅಲ್ಲೇ ಲೈಟ್ ಕಾಣಿಸುತ್ತಲ್ಲ, ಅಲ್ಲೇ ಹೋಗೋದು. ಹೋಗೋಣ ಬರ್ರಿ ಇವಾಗ. ಚಂಪು ಸ್ಮೈಲ್ ಸ್ಮೈಲ್ ಚಂಪು. ಅರಿ ನನ್ನ ಬಂಗಾರಿ ಸ್ಮೈಲ್. ವೈಟ್ ಬ್ಯಾಂಗಲ್ಸ್ ಹಾಕೊಂಡೈತಿದ್ದು, ವೈಟ್ ಆ್ಯಂಡ್ ವೈಟ್ ಇವತ್ತು ಚಿಕ್ಕಿ ನೀನು. ನೀವು ಮೇಡಮ್ಮರು ನೀವು ವೈಟು, ಮುಖ ಎಲ್ಲ ಖರಾಬ್ ಆಗೈತಿ, ವೈಟ್ ಬಳಿ ಹಾಕೊಂಡೈತಿದ್ದು. ಇಷ್ಟು ದೀಪ ಇಟ್ಕೊಂಡಿನಿ, ಒಂದಿಷ್ಟು ಆರತಿ, 1-2 ಹೂವು ಇಟ್ಕೊಂಡಿನಿ, ಹಂಗೆ ಒಯ್ಬಾರ್ದಂತ. ಇಷ್ಟ ಸಿಂಪಲ್ಲು. ಇಲ್ಲಿ ಅವ್ರಿ ಹೂವು ಮತ್ತು ಅನ್ನಿ ಹೂವು ಅಂತ ಸಿಗ್ತಾವು, ಸಿಗಲ್ಲ ಇಲ್ಲಿ. ನಾನು ಹೇಳಿಲ್ಲ ತರಾಕು. ಸೊ ಇಲ್ಲಿ ಮಾಡಲ್ಲ ಅಂತ ಅಂತಾರ, ಈ ಊರೊಳಗೆ ಜಾಸ್ತಿ ಸೆಲೆಬ್ರೇಟ್ ಮಾಡಲ್ಲ ಅಂತಾರ. ಬಟ್ ನಮ್ಮದು ತವ್ರ ಮನೆ ಕಡೆ ಪದ್ಧತಿ ಐತಿ, ಹಾಗಾಗಿ ಅವ್ರು ತೊಗೊಂಡು ಬಂದರು. ಹೋಗಬೇಕು ಅಂತ ರೆಡಿಯಾಗಿವಿ. ಸೊ ಈ ಥರ ರೆಡಿಯಾಗಿ ನಾನು ಇದು ಟ್ರಿಪ್ಪಿಗೆ ಹೋದಾಗ ಹಾಕ್ಕೊಂಡಿದ್ದು, ವಾಪಸ್ ಇವತ್ತು ತಗೊಂಡಿನಿ ಟಾಪು. ನನ್ನ ಮಗ ಒಂದು ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಸೈಲೆಂಟ್ ಅದನ್ನವ. ಇವತ್ತು ಅವನಿಗೂ ಅವ್ರ ತಂಗಿಯ ಜೊತೆ ವೈಟ್ ಜುಬ್ಬ ಹಾಕಿ ರೆಡಿ ಮಾಡಬೇಕು ಅನ್ನೋದಿತ್ತು. ಬಟ್ ಅವ್ನಿಗೆ ಯಾಕೋ ಸೈಲೆಂಟ್ ಇದ್ದಾನೆ, ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಸುಮ್ಮನೆ ಬಿಟ್ಟು ವೈಟಾಗಿ. ಹಂಗೆ ಎಷ್ಟು ತರಬೇಕು? ಬಂತು ನಮ್ದು ಜುಬ್ಬ, ನಮ್ಮ ಗುಂಡಂದು ರೆಡಿ ಮಾಡ್ತೀವಿ ಇವಾಗ. ನಮ್ಮ ಗುಂಡಾನು ವೈಟ್ ಆ್ಯಂಡ್ ವೈಟ್ ಮಾಡ್ತೀವಿ ಇವಾಗ. ತೋರಿಸ್ಲಿ ಸಕ್ರಿ ಕೊಂಬಿ ನೋಡಿ, ಫುಲ್ ವೈಟ್ ವೈಟ್. ನಮ್ಮ ಮನೆಯಿಂದ ಹೊಂಟೀನಿ, ಅವ್ರ ಮಾತಾಡ್ಸಾತಿದ್ರ, ಹಂಗಾಗಿ ಮಾತಾಡ್ಕೊತ ನಿಂತೀನಿ. ನಮ್ಮ ಮನೆಯಿಂದ ಏನು ದೂರ ಇಲ್ಲ. ಸೊ ಬಂದ್ವಿ ನಾವು, ಇನ್ನೇನು ಹೋಗಬೇಕು. ನಾನು ಲಾಗ್ ಮಾಡೋರೇ ಸರಿ ಇಲ್ಲ, ಏನು ಮಾಡೋದು, ವಿಡಿಯೋ ಮಾಡ್ಕೊಳ್ಳೋರೇ ಸರಿ ಇಲ್ಲ. ಮೊಬೈಲ್ ಉದ್ದ ಹಿಡಿದು ಬಿಡ್ತಾರೆ. ಅದು 16:9 ಅಂತ ಬರುತ್ತಲ್ಲ ಯೂಟ್ಯೂಬಿಗೆ, ಅದು ಬರೋದೇ ಇಲ್ಲ. ಹಂಗಾಗಿ ಬಂದ್ವಿ, ಹಂಗೆ ಇಟ್ಟಿದ್ವಿ. ಸೊ ಒಂದು ಸ್ವಲ್ಪ ಕುಂತ್ಕೊಂಡು, ಅದರಲ್ಲಿ ಡಿಂಪು ಜಾಸ್ತಿ ಅಳಾತ್ಲ, ಹಂಗಾಗಿ ಒಂದು ಸಮಾಧಾನ ಮಾಡಿ. ಡಿಂಪು ಜಾಸ್ತಿ ಅಳ್ತಿದ್ಲು, ಆಕೆಗೆ ನಿದ್ದೆ ಜೋರು ಬಂದುಬಿಟ್ಟೈತಿ, ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಆಗೋವಲ್ಲು. ಏನೋ ಡ್ರೆಸ್ ಎಲ್ಲ ಏನು ಚುಚ್ಚಲ್ಲ, ಆರಾಮ್ ಸ್ಮೂತ್ ಇದಾವೆ. ಬಟ್ ಅವಳಿಗೆ ನಿದ್ದೆ ಜಾಸ್ತಿ ಬಂದುಬಿಟ್ಟೈತಿ. ನಿದ್ದೆ ಬಂದ್ರೆ ತಡ್ಕೊಳ್ಳಲ್ಲಕ್ಕಿ. ಬೇಗ ಹೋಗಿ ಬರಲಿಲ್ಲ ಅನ್ನಿಸ್ತು. ಸೊ ಅವಸರ ಮಾಡಿದ್ವಿ ನಾವು. ಸೊ ನಮ್ಮೂರಾಗ ಹೆಂಗಂತಂದ್ರೆ ಹಾಡಾಡ್ಕೊತ ಒಂದು ಸೇರಕ್ಕಿ ಅಥವಾ 1 ಎಣ್ಣೆ 2 3 ಅಂತ 5 ಪದಕ್ಕೆ ನಿಂದ್ರಿಸ್ತಿದ್ವಿ ನಾವು. ಅದೇನೋ ಒಂಥರ ಖುಷಿ. ನಾನು ಜಾಸ್ತಿ ಏನು ಹೋಗಿಲ್ಲ ನಮ್ಮೂರಾಗ, ನಮಗೂ ರಜೆ ಇರ್ತಿರ್ಲಿಲ್ಲ. ಹಾಸ್ಟೆಲ್ ಒಳಗಿದ್ನೆಲ್ಲ ರಜೆ ಇರ್ತಿರ್ಲಿಲ್ಲ. ಸುಮ್ಮ ದೀಪಾವಳಿಗೆ ಅಥವಾ ಲೇಟಾಗಿ ಬಂದಿದ್ರಷ್ಟ ಇರ್ತಿದ್ನಿ. ನಾನು ಆಡಿದ್ನಿ ಅದನ್ನು ಬೆಳಗುವಾಗ. ಬಟ್ ನಮ್ಮ ಡಿಂಪು ಜಾಸ್ತಿ ಹೇಳತ್ಲು, ಹಂಗಾಗಿ ಅದ್ರ ಸೌಂಡ ಜಾಸ್ತಿ ಆಯ್ತು. ಮತ್ತು ಕಮೆಂಟ್ ಒಳಗೆ ಪಾಪು ಹೇಳತೈತಿ, ಮೊದಲು ಕರ್ಕೊ ಹಾಗೆ ಹಿಂಗಂತ ಬರ್ತಾವಂತಂದು ಮ್ಯೂಟ್ ಮಾಡಿದ್ನಿ. ಇದು ಲಕ್ಷ್ಮಮ್ಮನ ಗುಡಿ ನಮ್ಮ ಊರೊಳಗೆ, ಹಂಗಾಗಿ ಇದಕ್ಕೆ ಬೆಳಗಿದ್ವಿ ನಾವು. 2 ದಿನ ಬೆಳಗಿದ್ರೆ ಆಯ್ತಂತ. ನಮ್ಮ ಅಪ್ಪ ಅಮ್ಮ ಫುಲ್ಲು ಎಕ್ಸೈಟ್ಮೆಂಟ್. ಹೆಂಗಂತಂದ್ರೆ ಫೋನ್ ಹಚ್ಚಿದ್ರು, ಹೋಗಿ ಬಂದ್ರಿ ದೇವ್ರಿಗೆ ಅಂದರು. ಹೋಗಿ ಬಂದ್ವಿ. ಏನಾನ ಆರತಿ ಹಿಂಗೆ ಚಂಪು ಆರತಿ ತಾಟು ಹಿಡ್ದಿದ್ಲು ಅಂತಂದಾಗ ಫುಲ್ ಖುಷಿ ಆದ್ರು ಅವರು. ಇವಳು ಫುಲ್ ಅಳಾತಿದ್ಲ, ನಿದ್ದೆ ಬಂದು. ಅವಳು ಹೆಂಗೆ ಹಿಡ್ದ ನೋಡ್ರಿ, ನಮ್ಮ ಚಂಪು ಬರ್ತಾತಾಳ್ರಿ ಇವಾಗ. ಗಟ್ಟಿ ಹಿಡಿದ್ಬಿಟ್ಟಾಳೆ ಆರತಿ ತಾಟು. ಒಂಥರ ಏನೋ ಪಾಸಿಟಿವ್ ವೈಬ್. ಅವಳು ಒಂಥರ
ಆ್ಯಕ್ಟಿವ್ ಭಾಳ ನೋಡ್ರಿ ಅಲ್ಲಿ ಕಾಣಿಸ್ತಿರ್ಬೇಕು ನೋಡ್ರಿ ಆ ಥರ ಹಿಡಿದ್ಬಿಟ್ಲು. ಅದಕ್ಕೆ ನಮ್ಮ ಅಪ್ಪಾಜಿಗೆ ಹೇಳಿದಾಗ ಬೆರ್ರಿಕದಾಳಕ್ಕಿ ಬೆಲೆ ಬರಿಕದಾಳಕ್ಕಿ ಗಿಡ್ಡಿ ಕುಳ್ಳಿ ಅಂತ ಅನ್ನತ್ತಿದ್ರು. ಏನೋ ಅವ್ರ ಫೋಟೋಸ್ ಬಿಡು, ವಿಡಿಯೋ ಕಾಲ್ ಮಾಡು, ಬರೀ ಅವ್ರು ಅಂದ್ರೆ ಅಲ್ಲಿ ಜಾಸ್ತಿ ಮಿಸ್ ಮಾಡ್ಕೊಳತ್ತಾರ ಅವರು. ಹಾಗಾಗಿ ಏನಾದರೂ ಫಂಕ್ಷನ್ ಇದ್ರೆ ಅಥವಾ ಇವ್ರು 7 ಮಂತ್ಸ್ ಮಾಡಿದ್ನಲ್ಲ ಅವತ್ತಾಯಿತು, ಏನೇ ಒಂದು ಡ್ರೆಸ್ ಹಾಕಿದ್ದೀನಿ ಅಂತ ಫೋನ್ ಮಾಡ್ದಾಗ ಡ್ರೆಸ್ ಹಾಕೀನಿ ಈ ಥರ ಫೋಟೋ ತೆಗಿಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡು, ಫೋಟೋಸ್ ಬಿಡು ಅಂತ ಹೇಳ್ತಿರ್ತಾರೆ. ಅಷ್ಟು ಮಿಸ್ ಮಾಡ್ಕೊಳತ್ತಾರ. ಅಜ್ಜ ಅಜ್ಜಿ ಪ್ರೀತಿ ಅಂದ್ರೆ ಅದಲ್ಲ. ಎಷ್ಟೋ ಜನಕ್ಕೆ ಪ್ರೀತಿ ಸಿಗಲ್ಲ, ಬಟ್ ಈಕಿ ಜಾಸ್ತಿ ಪುಣ್ಯ ಮಾಡ್ಯಾಳ. ಅಷ್ಟು ಪ್ರೀತಿ ಕೊಡ್ತಾರೆ ಅವ್ರ ಅಜ್ಜ ಅಜ್ಜಿ. ಹೋದಾಗಾಯ್ತು, ಇಲ್ಲಿದ್ದಾಗಾಯ್ತು, ವೀಕ್ಲಿ ನಮ್ಮೂರು 3-3.5 ತಾಸಿನ ದಾರಿ ನಮ್ಮ ತವ್ರ ಮನೆಯಿಂದ ಈ ಗಂಡ ಮನೆ. ಅಂದ್ರೂ ನಮ್ಮ ಅಪ್ಪಾಜಿ ವೀಕ್ಲಿ ಒನ್ ಟೈಮರ ಬಂದು ಹೋಗ್ತಾರೆ. ವೀಕ್ಲಿ 1 ಟೈಮ್ ತಮಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ವೀಕ್ಲಿ 1 ಟೈಮ್ ಬಂದು ಹೋಗ್ತಾರೆ. ಅವ್ರು ಅಂದ್ಬಿಡ್ತಾರೆ, ನಾನು ಅಂತಿರ್ತೀನಿ ಇಲ್ಲಿ ಬಿಡಪ್ಪ ಮೊನ್ನೆ ಬಂದಿದ್ರಿ ಮತ್ತೆ ಯಾಕಂದ್ರೆ ಇಲ್ಲ ಮೊಮ್ಮಕ್ಕಳು ನೆನಪಾಗತ್ತಾರ, ಅನು ನೆನಪಾಗತ್ತಾಳ, ಚಂಪು ನೆನಪಾಗತ್ತಾಳ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಬಂದು ಹೋಗ್ತಾರೆ ಅವರು. ಸೊ ಮುಗಿಸ್ಕೊಂಡ್ವಿ. ಹಂಗೆ ಮಂದಿನೂ ಬರಹತ್ರು. ಬೆಳಗಾಕ ಇನ್ನೇನು ನಾವು ಜಾಗ ಖಾಲಿ ಮಾಡಬೇಕು ಅಂತಂದು ಒಂದು ಸ್ವಲ್ಪ ಕುಂತು ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಜಾಸ್ತಿ ಹೇಳತ್ಲು ಡಿಂಪು. ಹಾಗಾಗಿ ಇನ್ನೇನು ಹೋಗ್ಬಿಡೋಣ ಅಂತಂದು ಆರತಿ ತೊಗೊಂಡ್ವಿ ನಾವು. ಸೊ ಇದನ್ನ ಆರತಿನ ಅಲ್ಲಿ ದೇವ್ರಿಗೆ ಬೆಳಗ್ಗೆ ಬಂದು ಚಂದಮಾಮಗೆ ಅಂದರೆ ಚಂದ್ರನಿಗೆ ಬೆಳಗ್ತಾರೆ, ಆಮೇಲೆ ಬಾಗಿಲಿಗೆ ಬೆಳಗ್ತಾರೆ, ಮತ್ತು ದೇವ್ರದ್ದು ಗುಡಿ ಇರುತ್ತಲ್ಲ ಮನೆಯೊಳಗೆ, ಸೊ ಅಲ್ಲಿ ಬೆಳಗ್ತಾರೆ. ಒಂಥರ ಅದು ಪಾಸಿಟಿವ್ ವೈಬು. ಬಟ್ ಇಲ್ಲಿ ಆ ಥರ ಇಲ್ಲ. ಬಟ್ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದೆ ನಾನು. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.